ದೇವರೇ, ಈ ದಿನದ ಆರಾಧನೆಯನ್ನು ನೀವು ಹತೋಟಿಗೆ ತಗೊಳ್ಳಿ ಏಸಪ್ಪ. ನಾವು ಆರಾಧನೆ ಮಾಡಬೇಕಾದ್ರೆ ಎಲ್ಲರೂ ನಮ್ಮ ಜೊತೆ ಸೇರಿ ನಿಮ್ಮನ್ನು ಆರಾಧಿಸಲಿಕ್ಕೆ, ನಿಮ್ಮನ್ನು ಘನಪಡಿಸಲಿಕ್ಕೆ ಒಳ್ಳೆ ಬಲ ಕೊಡಿ ಏಸಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು. ನಿನ್ನನ್ನು ಬಿಟ್ಟರೆ ನನಗೆ ಯಾರುಂಟು, ನಿನ್ನ ಹೊರತು ಬಯಕೆ ಏನುಂಟು. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ನನ್ನ ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ನನ್ನ ಬಂಡೆಯು ನೀನೇ ಅಯ್ಯ, ನನ್ನ ಪಾಲು ನೀನೇ ಅಯ್ಯ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದನ್ನ ಹೊರುತ್ತಿರುವೆ. ಎಂದೆಂದು ನಿನ್ನೊಂದಿಗೆ ಇರುವೆ, ಬಲಗೈ ಹಿಡಿದನ್ನ ಹೊರುತ್ತಿರುವೆ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ನನ್ನ ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎದೆ ಬಡಿತ. ನಿನ್ನೊಂದಿಗಿರುವುದೇ ನನ್ನ ಭಾಗ್ಯವು, ನೀನೇ ನನ್ನ ಎದೆ ಬಡಿತ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ನಿನ್ನಿಷ್ಟದಂತೆ ನನ್ನ ನಡೆಸಿರುವೆ, ಮಹಿಮೆಯಲ್ಲಿ ಸೇರಿಸುವೆ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ನನ್ನ ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಏಸಯ್ಯ, ಅಗತ್ಯವೆಲ್ಲ ನೀ ತಾನೇ. ರಕ್ಷಕನೇ
ಏಸಯ್ಯ ಅಗತ್ಯವೆಲ್ಲ ನೀತಾನೆ. ಲೋಕದಿರುವ ದಿನವೆಲ್ಲ ನಿನ್ನ ಕಾರ್ಯವ ಮಾಡುವೆನು. ಲೋಕದಿರುವ ದಿನವೆಲ್ಲ ನಿನ್ನ ಕಾರ್ಯವ ಮಾಡುವೆನು. ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ನಿನ್ನನ್ನೇ ಆಶ್ರಯಿಸಿರುವೆನು ನಾ, ನಿನ್ನನ್ನೇ ನಂಬಿ ಜೀವಿಸುವೆ. ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ನನ್ನ ಆಸೆಯಲ್ಲ ನೀನೇ ಅಯ್ಯ, ಅಗತ್ಯವೆಲ್ಲ ನೀನೇ ಅಯ್ಯ. ರಕ್ಷಕನೇ ಏಸಯ್ಯ ಅಗತ್ಯವೆಲ್ಲ ನೀತಾನೆ. ರಕ್ಷಕನೇ ಏಸಯ್ಯ ಅಗತ್ಯವೆಲ್ಲ ನೀತಾನೆ. ನನ್ನ ಅಗತ್ಯವೆಲ್ಲ ನೀತಾನೆ. ನನ್ನ ಅಗತ್ಯವೆಲ್ಲ ನೀತಾನೆ. ಏಸಪ್ಪ, ನಿಮಗೆ ಆರಾಧನೆ ಸಲ್ಲಿಸ್ತೇವಪ್ಪ. ಏಸಪ್ಪ, ಈ ದಿನದ ಕಿಡ್ಸ್ ಟೈಮನ್ನು ನೀವು ಆಶೀರ್ವದಿಸಿ ಕೊಡಿ ಏಸಪ್ಪ. ಇನ್ನು ಮುಂದೆ ಬರಲಿಕ್ಕಿರುವ ಕಿಡ್ಸ್ ಟೈಮಲ್ಲಿ ನೀವು ಜೊತೆ ಇದ್ದು ಕಿಡ್ಸನ್ನು ಆಶೀರ್ವದಿಸಿ ಏಸಪ್ಪ, ಮಕ್ಕಳನ್ನ ಆಶೀರ್ವದಿಸಿ ಏಸಪ್ಪ. ಏಸಪ್ಪ, ಸ್ಟೋರಿ ಟೈಮನ್ನು ನೀವು ಆಶೀರ್ವದಿಸಿ ಏಸಪ್ಪ. ಅದರ ಮೂಲಕ ಮಕ್ಕಳನ್ನು ನೀವು ಮುಟ್ಟಿ ಏಸಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಅಬ್ರಹಾಮನು ದೇವರೊಂದಿಗೆ ಮಾತನಾಡ್ತಾ ಇರುವ ಸಮಯದಲ್ಲಿ ಆ ದೂತರಿಬ್ಬರು ಸೋದೋಮಿನ ಕಡೆಗೆ ಹೋದ್ರು ಅಂತ ನಾವು ಕಳೆದ ವಾರ ನೋಡಿದ್ವಿ ಅಲ್ವಾ ಮಕ್ಕಳೇ. ಆ ದೂತರಿಬ್ಬರು ಸಾಯಂಕಾಲದ ಸಮಯದಲ್ಲಿ ಸೋದೋಮ್ ಪಟ್ಟಣಕ್ಕೆ ಬರ್ತಾರೆ. ಅವ್ರು ಬಂದಾಗ ಲೋಟನು ಊರಿನ ಬಾಗಿಲ ಹತ್ತಿರ ಕುಳಿತಿರ್ತಾನೆ. ಆ ದಿನಗಳಲ್ಲಿ ಊರುಗಳಿಗೆ ಪಟ್ಟಣಗಳಿಗೆ ಸುತ್ತಲೂ ಕೋಟೆ ಕಟ್ಟಿ ಊರ ಬಾಗಿಲನ್ನು ಹಿಡ್ತಿದ್ರು. ಯಾರೇ ಊರೊಳಗಡೆ ಹೋಗಬೇಕಾದ್ರೂ ಪಟ್ಟಣದೊಳಗಡೆ ಹೋಗಬೇಕಾದ್ರೂ ಆ ಊರ ಬಾಗಿಲಿನ ಮೂಲಕನೇ ಹೋಗಬೇಕಾಗಿತ್ತು. ಆ ಊರ ಬಾಗಿಲ ಹತ್ತಿರ ಅಂದರೆ ಸೋದೋಮ್ ಎಂಬ ಊರಿನ ಬಾಗಿಲ ಹತ್ತಿರ ಲೋಟನು ಕುಳಿತಿರ್ತಾನೆ. ದೂತರು ಬರೋದನ್ನ ಲೋಟನು ನೋಡ್ತಾನೆ. ಆದರೆ ಲೋಟನಿಗೆ ಅವ್ರ ದೂತರಂತ ಗೊತ್ತಿರಲ್ಲ. ಆದರೆ ಆ ದೂತರು ಬರುವಾಗ ಲೋಟನು ಅವ್ರನ್ನ ನೋಡಿ ಅವ್ರನ್ನ ಎದುರುಗೊಂಡು ಅವ್ರಿಗೆ ಬಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ, ದಯಮಾಡಿ ಈ ರಾತ್ರಿ ನಮ್ಮ ಮನೆಯಲ್ಲಿ ಇಳ್ಕೊಳ್ಳಿ, ನಾಳೆ ಬೆಳಿಗ್ಗೆ ಎದ್ದು ನೀವು ನಿಮ್ಮ ಸ್ಥಳಕ್ಕೆ ಹೋಗಬಹುದು ಅಂತ ದೇವದೂತರನ್ನು ಲೋಟನು ಇನ್ವೈಟ್ ಮಾಡ್ತಾನೆ. ಆದರೆ ಆ ದೇವದೂತರು, ಇಲ್ಲ, ನಾವು ಬರೋದಿಲ್ಲ, ನಾವು ರಾತ್ರಿಯೆಲ್ಲ ಈ ಬೀದಿಯಲ್ಲೇ ಕಳಿತೀವಿ, ಸಮಯವನ್ನು ಕಳಿತೀವಿ, ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಲೋಟನು ಅವ್ರನ್ನ ಫೋರ್ಸ್ ಮಾಡ್ತಾನೆ, ಇಲ್ಲ, ರಾತ್ರಿ ಸಮಯದಲ್ಲಿ ಈ ಬೀದಿಯಲ್ಲಿ ನೀವು ಇರಬೇಡಿ, ನಮ್ಮ ಮನೆಗೆ ಬನ್ನಿ, ನೀವು ಅಲ್ಲಿ ಇಳ್ಕೊಳ್ಳಿ ಅಂತ ಲೋಟನು ದೇವದೂತರನ್ನು ಮನೆಗೆ ಇನ್ವೈಟ್ ಮಾಡ್ತಾನೆ. ಆದರೆ ಲೋಟನಿಗೆ ಅವ್ರ ದೇವದೂತರು ಅಂತ ವಿಷಯ ಗೊತ್ತಿಲ್ಲ. ಯಥಾ ಪ್ರಕಾರವಾಗಿ ಲೋಟನು ಆ ದೇವದೂತರನ್ನ ಮನೆಗೆ ಇನ್ವೈಟ್ ಮಾಡ್ತಾನೆ. ಕೊನೆಗೆ ಅವನು ತುಂಬ ಫೋರ್ಸ್ ಮಾಡೋದ್ರಿಂದ ದೇವದೂತರು ಒಪ್ಪಿಕೊಂಡು ಲೋಟನ ಮನೆಗೆ ಹೋಗ್ತಾರೆ. ಲೋಟನ ಮನೆಗೆ ಹೋದಾಗ ಲೋಟನು ಅವ್ರಿಗೆ ಉಳಿ ಇಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಿ ಉಪಚಾರ ಮಾಡ್ತಾನೆ. ಅವರೆಲ್ಲ ಊಟ ಆದಮೇಲೆ ಅವ್ರು ಮಲಗೋದಕ್ಕಿಂತ ಮುಂಚೆ ಒಂದು ಘಟನೆ ನಡೆಯುತ್ತೆ. ಅದೇನಪ್ಪ ಅಂತಂದರೆ, ಸೋದೋಮ್ ಗೋಮೋರ್ ಪಟ್ಟಣದ ಎಲ್ಲ ಮುದುಕರು, ಹುಡುಗರು, ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ಲರೂ ಲೋಟನ ಮನೆಯ ಬಾಗ್ಲ ಹತ್ರ ಬರ್ತಾರೆ. ಲೋಟನ ಮನೆ ಹತ್ರ ಬಂದ್ಬಿಟ್ಟು ಲೋಟನ್ನ ಕೂಗಿ ಕರೀತಾರೆ, ಲೋಟನೇ, ಇವತ್ತು ಈ ರಾತ್ರಿ ನಿನ್ನ ಬಳಿಯಲ್ಲಿ ಇಳ್ಕೊಳ್ಳೋದಕ್ಕೆ ಬಂದಿರುವ ಪುರುಷರನ್ನು ಹೊರಗಡೆ ಕಳಿಸು, ನಾವು ಅವ್ರಿಗೆ ಕೇಡು ಮಾಡಬೇಕು, ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಕೂಗಿ ಲೋಟನ್ಗೆ ಹೇಳ್ತಾರೆ. ಆಗ ಲೋಟನು ಹೊರಗಡೆ ಬಂದು ತನ್ನ ಹಿಂದ್ಗಡೆ ಡೋರ್ನ ಕ್ಲೋಸ್ ಮಾಡಿಕೊಂಡು
ಅವ್ರಿಗೆ ಹೇಳ್ತಾನೆ, ಅಣ್ಣಂದಿರೇ, ಅವರು ನನ್ನ ಆಶ್ರಯಕ್ಕೆ ಬಂದವರು, ಅವ್ರಿಗೆ ಯಾವ ಕೇಡನ್ನು ಯಾವ ತೊಂದರೆಯನ್ನು ನೀವು ಮಾಡಬೇಡಿ. ಬೇಕಾದರೆ ನನಗೆ ತೊಂದರೆ ಕೊಡ್ರಿ, ನನಗೆ 2 ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಬೇಕಾದ್ರೆ ತೊಂದರೆ ಕೊಡ್ರಿ, ಆದರೆ ಈ ಪುರುಷರಿಗೆ ಯಾವ ತೊಂದರೆಯನ್ನು ಕೊಡಬೇಡಿ ಅಂತ ಕೇಳ್ಕೊಳ್ತಾನೆ. ಆಗ ಅವರೆಲ್ಲರಿಗೂ ಕೋಪ ಬರುತ್ತೆ ಲೋಟನ ಮೇಲೆ. ನೀನೊಬ್ಬ ಪರದೇಶಿ, ಬೇರೆ ಕಡೆಯಿಂದ ಬಂದು ನಮ್ಮ ಪಟ್ಟಣದಲ್ಲಿ ಆಶ್ರಯ ಪಡ್ಕೊಂಡಿದ್ಯಾ, ನೀನು ನಮಗೆ ಬುದ್ಧಿ ಹೇಳ್ತೀಯಾ, ನೀನು ನಮಗೆ ನ್ಯಾಯ ಹೇಳ್ತೀಯಾ? ಆ ಪುರುಷರಿಗೆ ಕೇಡು ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ನಿನಗೆ ಕೇಡು ಮಾಡ್ತೀವಿ ಅಂತ ಹೇಳಿ ಲೋಟನ ಮೇಲೆ ಬಿದ್ದು ಆ ಡೋರ್ನ ಒಡೆದು ಬಿಡಬೇಕು ಅಂತ ನೆನೆಸ್ಕೊಂಡಿದ್ರು. ಅಷ್ಟರಲ್ಲಿ ದೇವದೂತರು ಲೋಟನನ್ನು ಕೈ ಚಾಚಿ ಮನೆಯೊಳಗಡೆ ಸೇರಿಸ್ಕೊಳ್ತಾರೆ, ಡೋರ್ನ ಕ್ಲೋಸ್ ಮಾಡ್ತಾರೆ. ಮತ್ತೆ ಹೊರಗಡೆ ನಿಂತಿದ್ದ ಎಲ್ಲ ಜನರಿಗೂ ಕಣ್ಣು ಮೊಬ್ಬಾಗುವಂತೆ ಮಾಡ್ತಾರೆ. ಈಗ ಅವ್ರಿಗೆ ಯಾವುದು ಕಾಣಿಸ್ತಾ ಇಲ್ಲ, ಲೋಟನೂ ಕಾಣಿಸ್ತಾ ಇಲ್ಲ ಸರಿಯಾಗಿ, ಡೋರ್ ಹುಡುಕ್ತಾರೆ, ಡೋರು ಕೂಡ ಕಾಣಿಸ್ತಾ ಇಲ್ಲ, ಲೋಟನ್ ಮನೆಯ ಡೋರ್ ಕಾಣಿಸ್ತಾ ಇಲ್ಲ. ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಲೋಟನ್ಗೆ ಕೇಡು ಮಾಡಬೇಕು, ಆ ಪುರುಷರಿಗೆ ಕೇಡು ಮಾಡಬೇಕು ಅಂದ್ಕೊಂಡು ಬಂದ್ವಿ, ನಮಗೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ಆ ಜನರಿಗೆಲ್ಲ ತುಂಬ ಬೇಜಾರಾಗುತ್ತೆ. ಅಷ್ಟರಲ್ಲಿ ದೇವದೂತರು ಲೋಟನ್ಗೆ ಹೇಳ್ತಾರೆ, ಲೋಟನೇ, ನಾವು ಈ ಪಟ್ಟಣವನ್ನು ನಾಶ ಮಾಡುವುದಕ್ಕೆ ಬಂದವರು. ಈ ಪಟ್ಟಣದ ಕುರಿತಾಗಿ ಒಂದು ದೊಡ್ಡ ವಿಜ್ಞಾಪನೆ ದೇವರಿಗೆ ಮುಟ್ಟಿದೆ. ಆದ್ದರಿಂದ ನಾವು ಈ ಪಟ್ಟಣವನ್ನು ನಾಶ ಮಾಡಲಿಕ್ಕಿದ್ದೀವಿ. ಆದ್ದರಿಂದ ನಿನಗೆ ಸಂಬಂಧಪಟ್ಟವರು, ನಿನ್ನ ಕಡೆಯವರು ಯಾರ್ಯಾರು ಈ ಪಟ್ಟಣದಲ್ಲಿ ಇದ್ದಾರೆ ಅವರೆಲ್ಲರಿಗೂ ನೀನು ಹೋಗಿ ಹೇಳು, ಈ ಪಟ್ಟಣವನ್ನು ಬಿಟ್ಟು ಹೊರಗಡೆ ಹೋಗಬೇಕು ಅಂತ ಹೇಳು ಅಂತ ದೇವದೂತರು ಲೋಟನಿಗೆ ಹೇಳ್ತಾರೆ. ಆಗ ಲೋಟನು ತನ್ನ ಅಳಿಯಂದ್ರ ಬಳಿಗೆ ಹೋಗ್ತಾನೆ. ತನ್ನ ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿರ್ತಾನಲ್ವಾ, ಆ ಅಳಿಯಂದ್ರ ಮನೆಗಳಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಅವರೆಲ್ಲರಿಗೂ ಹೇಳ್ತಾನೆ, ಅಳಿಯಂದ್ರೆ ಈ ಪಟ್ಟಣ ನಾಶ ಆಗ್ಲಿಕ್ಕಿದೆ, ಬೇಗ ಈ ಪಟ್ಟಣವನ್ನು ಬಿಟ್ಬಿಟ್ಟು ನಾವು ಹೊರಗಡೆ ಹೋಗೋಣ ಬನ್ನಿ ಅಂತ ಕರೀತಾನೆ. ಆದರೆ ಅವರೆಲ್ಲರೂ ಹಾಸ್ಯವಾಗಿ ಈ ವಿಷಯವನ್ನು ತಗೊಳ್ತಾರೆ. ಏನು, ಈ ಪಟ್ಟಣ ನಾಶ ಆಗುತ್ತಾ? ಅಯ್ಯಯ್ಯೋ, ಏನು ನೀನು ಗೇಲಿ ಮಾಡ್ತಾ ಇದೀಯಾ, ತಮಾಷೆ ಮಾಡ್ತಾ ಇದೀಯಾ ಅಂತ ಹೇಳಿ ಲೋಟನ ಮಾತನ್ನು ಅಲಕ್ಷ್ಯ ಮಾಡ್ತಾರೆ. ಕೊನೆಗೆ ಸೂರ್ಯನು ಮೂಡೋದಕ್ಕಿಂತ ಮುಂಚೆ ದೇವದೂತರು ಲೋಟನಿಗೆ ಹೇಳ್ತಾರೆ, ನೀನೆದ್ದು ಬೇಗ ನಿನ್ನ ಹೆಂಡತಿಯನ್ನು, ನಿನ್ನ 2 ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬೇಗ ಊರಿಂದ ಹೊರಗಡೆ ಹೋಗು, ಈ ಪಟ್ಟಣಕ್ಕೆ ಬರುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು ಅಂತ ದೇವದೂತರು ಹೇಳ್ತಾರೆ. ಆದರೆ ಲೋಟನು ಸ್ವಲ್ಪ ಲೇಟ್ ಮಾಡ್ತಾನೆ. ಆದರೆ ದೇವರ ದಯೆ ಲೋಟನಿಗೆ ಉಂಟಾಗುತ್ತೆ, ದೇವರ ಕನಿಕರ ಲೋಟನಿಗೆ ಉಂಟಾಗುತ್ತೆ. ಆದ್ರಿಂದ ದೇವದೂತರು ಲೋಟನ ಹೆಂಡತಿಯನ್ನು, ಅವರ ಮಕ್ಕಳನ್ನು ಕೈ ಹಿಡ್ಕೊಂಡು ಊರಿಂದ ಹೊರಗಡೆ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಓಡಿ ಹೋಗ್ರಿ, ಹಿಂದಕ್ಕೆ ತಿರುಗಿ ನೋಡಬೇಡಿ, ಪ್ರಾಣವನ್ನು ಉಳಿಸ್ಕೊಳ್ಳಿ. ಅಲ್ಲಿ ಕಾಣ್ತಾ ಇರುವ ಬೆಟ್ಟದ ಸೀಮೆಗೆ ನೀವು ಓಡಿ ಹೋಗಿ, ಆ ಬೆಟ್ಟದ ಸೀಮೆಗೆ ಓಡಿ ಹೋಗಿ, ಹಿಂದಕ್ಕೆ ತಿರುಗಿ ನೋಡಬೇಡಿ, ಪ್ರಾಣವನ್ನು ಉಳಿಸ್ಕೊಳ್ಳಿ, ಈ ಪಟ್ಟಣಕ್ಕೆ ಉಂಟಾಗುವ ದಂಡನೆಯಿಂದ ನಿಮಗೂ ನಾಶ ಉಂಟಾದೀತು ಅಂತ ದೇವದೂತರು ಲೋಟನಿಗೆ ಹೇಳ್ತಾರೆ. ಆಗ ಲೋಟನ ಹೇಳ್ತಾನೆ, ಸ್ವಾಮಿಗಳೇ, ನೀವು ನನ್ನ ಪ್ರಾಣವನ್ನು ಉಳಿಸಿ ನನಗೆ ವಿಶೇಷವಾದ ಉಪಕಾರವನ್ನು ಮಾಡಿದ್ದೀರಾ. ಆದರೆ ನಾನು ಆ ಬೆಟ್ಟದ ಸೀಮೆಗೆ ಓಡಿ ಹೋಗ್ಲಿಕ್ಕೆ ನನ್ನ ಕೈಲಿ ಆಗಲ್ಲ. ಅಗೋ, ಅಲ್ಲೊಂದು ಊರು ಕಾಣಿಸ್ತಾ ಇದೆ, ಅದು ಸಣ್ಣ ಊರು, ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾದರೆ ನನಗೆ ಅಪ್ಪಣೆ ಕೊಡಿ, ನಾನು ಅಲ್ಲಿ ಹೋಗಿ ಬೇಕಾದರೆ ನನ್ನ ಪ್ರಾಣನ ಉಳಿಸ್ಕೊಳ್ತೀನಿ. ಒಂದು ವೇಳೆ ನಾ ಬೆಟ್ಟದ ಸೀಮೆಗೆ ಓಡಿ ಹೋಗೋದು ಲೇಟ್ ಮಾಡಿಬಿಟ್ರೆ ಆ ವಿಪತ್ತು, ಆ ಕೇಡು ನನಗೂ ಉಂಟಾಗ್ಬಿಟ್ರೆ ಕಷ್ಟ. ಅದರಿಂದ ಇಲ್ಲಿ ಪಕ್ಕದಲ್ಲೇ ಇರುವ, ಅಲ್ಲಿ ಕಾಣಿಸ್ತಾ ಇರೋ ಊರಿಗೆ ಹೋಗ್ಲಿಕ್ಕೆ ನನಗೆ ಅಪ್ಪಣೆ ಕೊಡ್ರಿ ಅಂತ ಕೇಳ್ಕೊಳ್ತಾನೆ. ಆಗ ದೇವದೂತರು ಹೇಳ್ತಾರೆ, ಸರಿ, ಇದಕ್ಕೂ ನಾವು ನಿನಗೆ ಕೃಪೆ ಮಾಡ್ತೀವಿ, ಆ ಊರಿಗೆ ನೀನು ಹೋಗಿ ಸೇರ್ಕೋ, ನೀನು ಆ ಊರಿಗೆ ಹೋಗಿ ಸೇರುವವರೆಗೆ ನಾವೇನೂ ಮಾಡೋದಕ್ಕಾಗಲ್ಲ ಅಂತ ದೇವದೂತರು ಹೇಳ್ತಾರೆ. ಆಗ ಅವರು ಓಡಿ ಹೋಗ್ತಾರೆ. ಆ ಊರಿನ ಹೆಸರು ಚೋಗರ್ ಅಂತ. ಅಲ್ಲಿ ಓಡಿ ಹೋಗ್ತಾರೆ. ಆ ಊರಿಗೆ ಮುಟ್ಟುವಷ್ಟರಲ್ಲಿ ಸೂರ್ಯನು ಉದಯ ಆಗ್ತಾನೆ, ಸನ್ರೈಸ್ ಆಗುತ್ತೆ. ಮಕ್ಕಳೇ, ಕೊನೆಗೆ ದೇವರು ಸೋದೋಮ್ ಗೋಮರ್ ಪಟ್ಟಣದ ಮೇಲೆ ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿ ಆ ಇಡೀ ಪಟ್ಟಣ ನಾಶ ಆಗುವ ಹಾಗೆ ಮಾಡ್ತಾರೆ. ಆ ಪಟ್ಟಣದ ಜನರೆಲ್ಲ ನಾಶ ಆಗ್ತಾರೆ, ಅವ್ರು ಬೆಳೆದಿರುವ ಬೆಳೆಗಳೆಲ್ಲ ನಾಶ ಆಗುತ್ತೆ. ಮತ್ತು ಆ ಸೋದೋಮ್ ಗೋಮೋರ್ ಪಟ್ಟಣದ ಸುತ್ತಮುತ್ತಲಿನ ಎಲ್ಲ ಸೀಮೆಯನ್ನು ದೇವರು ನಾಶ ಮಾಡ್ತಾರೆ. ಆದರೆ ಒಂದು ಘಟನೆ ಏನಂತಂದರೆ, ಲೋಟನ ಹಿಂದೆ ಹೋಗ್ತಾ ಇದ್ದಂತಹ ಲೋಟನ ಹೆಂಡತಿ ಹಿಂದಕ್ಕೆ ತಿರುಗಿ ನೋಡ್ಬಿಡ್ತಾಳೆ. ಹಿಂದಕ್ಕೆ ತಿರುಗಿ ನೋಡಿದ್ರಿಂದ ಅವಳು ಉಪ್ಪಿನ ಕಂಬವಾಗ್ಬಿಡ್ತಾಳೆ. ದೇವದೂತರು ಹೇಳಿದ್ರು, ನೀವು ಹಿಂದಕ್ಕೆ ತಿರುಗಿ ನೋಡಬೇಡ್ರಿ, ಓಡಿ ಹೋಗ್ರಿ, ಪ್ರಾಣವನ್ನು ಉಳಿಸ್ಕೊಳ್ಳಿ ಅಂತ. ಆದರೆ ಆ ಲೋಟನ ಹೆಂಡತಿ ಹಿಂದಕ್ಕೆ ತಿರುಗಿ ನೋಡಿ ಉಪ್ಪಿನ ಕಂಬವಾಗ್ಬಿಟ್ಲು. ಮಕ್ಕಳೇ,
ಲೋಟನ ಹೆಂಡತಿ ಹಿಂದಕ್ಕೆ ತಿರುಗಿ ನೋಡಬೇಕಾದ ಅಗತ್ಯ ಇರಲಿಲ್ಲ. ಅವಳು ಪ್ರಾಣವನ್ನು ಉಳಿಸ್ಕೊಳ್ಬಹುದಿತ್ತು. ಅವಳು ಹಾಗೆ ಸುಮ್ಮನೆ ಓಡಿ ಹೋಗಬಹುದಾಗಿತ್ತು. ಆದರೆ ಅವಳಿಗೊಂದು ಸಂಶಯ, ಒಂದು ವೇಳೆ ಈ ದೇವದೂತರು ಹೇಳಿದ್ದು ಸುಳ್ಳ ಅಥವಾ ನಿಜನಾ? ಅಲ್ಲಿ ನೋಡಿದ್ರೆ ಸೋದೋಮ್ ಗೋಮರ್ ಪಟ್ಟಣದಲ್ಲಿ ನನಗೆ ಸುಂದರವಾದ ಮನೆ ಇದೆ, ಆ ಮನೆಯಲ್ಲಿ ಬೆಳ್ಳಿ ಬಂಗಾರ ಎಲ್ಲ ಇಟ್ಟಿದ್ದೆ, ಒಳ್ಳೆ ಅಮೂಲ್ಯವಾದ ಶ್ರೇಷ್ಠ ವಸ್ತುಗಳೆಲ್ಲ ಅಲ್ಲಿತ್ತು. ನಾನು ಅದನ್ನು ಬಿಟ್ಬಿಟ್ಟು ಬಂದಲ್ಲ. ಒಂದು ವೇಳೆ ಈ ದೇವದೂತರು ಸುಮ್ಮನೆ ನಮ್ಮನ್ನ ಊರಿಂದ ಆಚೆ ಕಳಿಸ್ಬಿಟ್ರೇನೋ, ನೋಡೋಣ ಅಂತೇಳಿ ಸಂಶಯಪಟ್ಟು ಅವಳು ಹಿಂದಕ್ಕೆ ತಿರುಗಿ ನೋಡಿರ್ಬೋದು. ಮಕ್ಕಳೇ, ಅವಳು ಆ ರೀತಿ ಹಿಂದಕ್ಕೆ ತಿರುಗಿ ನೋಡೋದ್ರಿಂದ ಅವಳು ನಾಶವಾದ್ಲು. ಅವಳು ಲೋಕದ ಕಡೆಗೆ ಆಸೆ ಪಟ್ಲು, ಭೂ ಸಂಬಂಧವಾದ ಕಾರ್ಯಗಳ ಮೇಲೆ ಮನಸ್ಸಿಟ್ಲು, ದೇವರ ಮಾತಿನ ವಿಚಾರದಲ್ಲಿ ಸಂಶಯ ಪಟ್ಲು. ದೇವರ ಮಾತನ್ನು ಅವಳು ನಂಬಲಿಲ್ಲ. ಮಕ್ಕಳೇ, ನಾವು ಆ ರೀತಿ ಮಾಡಬಾರ್ದು. ಕೊಲಸ್ಸೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಮಕ್ಕಳೇ, ನಾವು ಲೋಕದ ಕಡೆಗೆ ಮನಸ್ಸಿಡಬಾರ್ದು, ಲೋಕದ ವಿಚಾರದಲ್ಲಿ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಮನಸ್ಸು ದೇವ್ರ ಮೇಲೆ ಇರಬೇಕು, ನಮ್ಮ ಮನಸ್ಸು ಪರಲೋಕದ ಕಡೆಗೆ ಇರಬೇಕು. ನಾವು ಯಾವಾಗಲೂ ಏಸಪ್ಪನ ಬಗ್ಗೆ ಥಿಂಕ್ ಮಾಡಬೇಕು, ಮತ್ತು ನಾವು ಯಾವಾಗಲೂ ಪರಲೋಕದ ಕಾರ್ಯಗಳ ಕುರಿತಾಗಿ ಥಿಂಕ್ ಮಾಡಬೇಕು, ದೇವರ ವಾಕ್ಯದ ಕುರಿತಾಗಿ ನಾವು ಥಿಂಕ್ ಮಾಡಬೇಕು. ಈ ಲೋಕದ ವಿಚಾರಗಳಲ್ಲಿ ನಾವು ಟೆನ್ಷನ್ ಮಾಡ್ಕೋಬಾರ್ದು, ಈ ಲೋಕದ ವಿಚಾರದಲ್ಲಿ ನಾವು ಮನಸ್ಸಿಡಬಾರ್ದು. ಆ ರೀತಿ ಇರುವಾಗ ನಾವು ಬರುವ ನಾಶನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ನಾಶ ಆಗದೆ ನಿತ್ಯ ಜೀವವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಮಕ್ಕಳೇ, ಸೋದೋಮ್ ಗೋಮರ್ ಪಟ್ಟಣದ ಜನರು ದುಷ್ಟರಾಗಿದ್ದರು, ಅವರು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರು. ಅದರಿಂದ ಅವರೆಲ್ಲರೂ ನಾಶ ಆದರು. ಮುಂದೆ ಯೇಸು ಕ್ರಿಸ್ತನ 2ನೇ ಬರೋಣದ ಸಮಯದಲ್ಲೂ ಸಹ ಈ ಭೂಮಿ ನಾಶವಾಗುತ್ತೆ. ಈ ಭೂಮಿಯ ಮೇಲೆ ಬರಲಿಕ್ಕಿರುವ ನಾಶನದಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ನಾವು ಕ್ರಿಸ್ತನ ಮೇಲೆ ಮನಸ್ಸಿಡೋಣ, ಆತನಿಗೆ ಪ್ರಿಯವಾದ ಮಕ್ಕಳಾಗಿ ನಾವು ನಡ್ಕೊಳ್ಳೋಣ. ಸರಿನಾ ಮಕ್ಕಳೇ? ಮತ್ತು ಬೆಳಿಗ್ಗೆ ಎದ್ದು ಅಬ್ರಹಾಮನು ದೇವ್ರ ಜೊತೆ ಮಾತನಾಡಿದ ಆ ಸ್ಥಳಕ್ಕೆ ಬಂದು ನೋಡ್ತಾನೆ, ಸೋದೋಮ್ ಗೋಮೋರ್ ಪಟ್ಟಣದ ಕಡೆಗೆ ನೋಡ್ತಾನೆ. ಒಂದು ದೊಡ್ಡ ಹೊಗೆಯು ಆವಿಗೆಯ ಹೊಗೆಯಂತೆ ಏರಿ ಬರ್ತಾ ಇರ್ತದೆ. ಆ ಪಟ್ಟಣ ಸಂಪೂರ್ಣವಾಗಿ ನಾಶವಾಯಿತು. ಮಕ್ಕಳೇ, ನಾವು ನಾಶನಕ್ಕೆ ಗುರಿಯಾಗಬಾರ್ದು, ನಾವು ನಿತ್ಯ ಜೀವಕ್ಕೆ ಹೋಗಬೇಕು. ಯೇಸು ಸ್ವಾಮಿ ನಮಗಾಗಿ ಸಿದ್ಧ ಮಾಡಿರುವ ಪರಲೋಕ ರಾಜ್ಯವನ್ನು ನಾವು ಸ್ವಂತ ಮಾಡಿಕೊಳ್ಳೋಣ. ಮಕ್ಕಳೇ, ನಾವೆಂದಿಗೂ ನರಕವೆಂಬ ನಾಶನದ ಹಾದಿಯಲ್ಲಿ ನಾವು ಹೋಗಬಾರ್ದು. ದೇವರು ಸಿದ್ಧ ಮಾಡಿರುವ ಆ ಮಹಿಮೆಯ ಸಂತೋಷ ಪರಲೋಕ ರಾಜ್ಯಕ್ಕೆ ನಾವು ಹೋಗೋಣ. ನಾವು ದೇವರಿಗೆ ಪ್ರಿಯವಾದ ಮಕ್ಕಳಾಗಿ ನಡ್ಕೊಳ್ಳೋಣ. ನಾವು ಲೋಕದ ಕಾರ್ಯಗಳಲ್ಲಿ ಮನಸ್ಸಿಡದೆ ಹಣ, ಆಸ್ತಿ, ಬಟ್ಟೆ, ಅದು ಬೇಕು ಇದು ಬೇಕು, ಹಂಗೆ ಹಿಂಗೆ ಈ ರೀತಿ ಲೋಕದ ವಿಚಾರದಲ್ಲಿ ಮನಸ್ಸಿಡದೆ ನಾವು ಏಸಪ್ಪನ ಮೇಲೇ ಮನಸ್ಸಿಡೋಣ, ಏಸಪ್ಪನಿಗೆ ಇಷ್ಟವಾದದ್ದನ್ನೇ ಮಾಡೋಣ. ಸರಿನಾ ಮಕ್ಕಳೇ? ಓಕೆ ಮಕ್ಕಳೇ, ಈಗ ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ನಾನು ನಿನ್ನನ್ನೇ ನೆನೆಸ್ಕೋತಾ ಇರಬೇಕಪ್ಪ, ನಿನ್ನ ಮೇಲೆ ಮನಸ್ಸಿಡ್ಬೇಕಪ್ಪ, ನನಗಂತ ಕೃಪೆ ಕೊಡಪ್ಪ ಅಂತ ಕೇಳ್ಕೊಳ್ಳೋಣ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಾವು ಭೂ ಸಂಬಂಧವಾದ ಕಾರ್ಯಗಳಲ್ಲಿ ಮನಸ್ಸಿಡಬಾರ್ದಪ್ಪ, ನಾವು ನಿನ್ನನ್ನೇ ನೆನೆಸ್ಕೊಳ್ಬೇಕು. ನಮಗೆ ಕೃಪೆ ಕೊಡಿ ಸ್ವಾಮಿ. ಲೋಕದ ವಿಚಾರದಲ್ಲಿ ನಾವು ಗಮನ ಕೊಡದೆ ನಿನ್ನ ಕಡೆ ಗಮನ ಕೊಡಲಿಕ್ಕೆ, ನಿನ್ನ ಮೇಲೆ ಮನಸ್ಸಿಡಲಿಕ್ಕೆ ನಮಗೆ ಮತ್ತು ನಮ್ಮ ಜೊತೆ ಸೇರಿರುವ ಎಲ್ಲ ಮಕ್ಕಳಿಗೂ ನಿನ್ನ ಕೃಪೆಯನ್ನು ನೀನು ಅನುಗ್ರಹಿಸಿ ಸ್ವಾಮಿ. ಅಪ್ಪ, ಸೋದೋಮ್ ಗೋಮರ್ ಪಟ್ಟಣದ ಜನರ ಥರ ನಾವು ದುಷ್ಟರಾಗಿ ನಡ್ಕೋಬಾರ್ದು. ನಿನಗೆ ಪ್ರಿಯರಾದ ಮಕ್ಕಳಾಗಿ ನಡ್ಕೊಳ್ಳಿಕ್ಕೆ ನಮ್ಮನ್ನು ಬಲಪಡಿಸು. ಬರಲಿಕ್ಕಿರುವ ನಾಶನದಿಂದ ತಪ್ಪಿಸಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತೆ ಪ್ರತಿಯೊಬ್ಬ ಮಕ್ಕಳಿಗೂ ಅನುಗ್ರಹ ಮಾಡಪ್ಪ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಯ್ ಲೂ, ಈ ವಾರದ ಬಾಯ್ಪಾಠ ವಚನ ತುಂಬಾ ಸುಂದರವಾಗಿದೆ, ನೋಡೋಣ ಬಾ. ಓಕೆ ರೇ, ನೋಡೋಣ. ಲೂ, ಸತ್ಯವೇದವನ್ನು ದೇವರು ತನ್ನ ಭಕ್ತರ ಮೂಲಕ ಬರೆಸಿದ್ದಾರೆ. ಈ ಸತ್ಯವೇದದಲ್ಲಿ ಬರೆದಿರುವಂತ ಪ್ರತಿಯೊಂದು ವಾಕ್ಯಗಳು ಸತ್ಯವಾಗಿವೆ. ಲೂ, ಈ ಸತ್ಯವೇದದಲ್ಲಿ 2 ಭಾಗಗಳಿದೆ, ನಿನ್ಗೆ ಗೊತ್ತಿದೆ ಅಲ್ವಾ? ಗೊತ್ತು. ಯಾವ್ದ್ಯಾವ್ದು ಹೇಳು? ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಲೂ, ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳಿದೆ? 39. ಹೊಸ ಒಡಂಬಡಿಕೆಯಲ್ಲಿ 27. ಒಟ್ಟು ಎಷ್ಟು ಪುಸ್ತಕಗಳಿವೆ? 66. ವಾವ್, ಸೂಪರ್. ಲೂ, ಈ ದಿನ, ಈ ವಾರ ನಾವು ಕಲಿತಾ ಇರುವ ಬಾಯ್ಪಾಠ ವಚನ ಹೊಸ ಒಡಂಬಡಿಕೆಯಲ್ಲಿದೆ. ಕೊಲಸೆ ಪುಸ್ತಕ
3ನೇ ಅಧ್ಯಾಯ 1ನೇ ವಚನ. ಲೂ, ನಾನು ಒಂದ್ಸಾರಿ ಓದ್ತೀನಿ, ಕೇಳಿಸ್ಕೊ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಕೊಲೊಸ್ಸೆ 3:1. ಲೂ, ನಾವಿಬ್ರು ಸೇರಿ ಬೇಗ ಬೇಗ ಈ ವಾಕ್ಯವನ್ನ ಕಲಿಯೋಣ. ಓಕೆ ಲೂ, ಇಬ್ರು ಸೇರಿ ಹೇಳೋಣ. ಓಕೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಕೊಲೊಸ್ಸೆ 3:1. ಇನ್ನೊಂದ್ಸರಿ ಓದೋಣ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಓಕೆ ಲೂ, ನಾವು ಬೇಗ ಬೇಗ ವಾಕ್ಯವನ್ನ ಕಲ್ತು ಆಂಟಿಗೆ ಫೋನ್ ಮಾಡಿ ಹೇಳೋಣ, ಸರಿನಾ? ಓಕೆ ರೇ, ಓಕೆ. ಮಕ್ಕಳೇ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ದೇವರು ದಯಪಾಲಿಸಿರುವ ಸರ್ವಾಯುಧಗಳ ಬಗ್ಗೆ ನಾವು ನೋಡ್ತೇವೆ. ವೈರಿಯನ್ನು ಸೋಲಿಸ್ಬೇಕಾದ್ರೆ, ಅಂದರೆ ನಮ್ಮ ವೈರಿ ಯಾರು? ಸೈತಾನ ಅಲ್ವಾ? ಆಗ ಸೈತಾನನನ್ನು ಸೋಲಿಸ್ಬೇಕಾದ್ರೆ, ನಾವು ಜಯವನ್ನು ಹೊಂದಬೇಕಾದ್ರೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಬೇಕು. ಆ ಸರ್ವಾಯುಧಗಳು ಯಾವ್ದ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಸತ್ಯವೆಂಬ ನಡುಕಟ್ಟು, ಅಂದರೆ ಸತ್ಯವೆಂಬ ಬೆಲ್ಟ್ನ ಕಟ್ಕೋಬೇಕು. ಮತ್ತು ನೀತಿ ಎಂಬ ವಜ್ರ ಕವಚ, ಬ್ರೆಸ್ಟ್ ಪ್ಲೇಟ್, ಅಂದರೆ ನೀತಿ ಎಂಬ ಬ್ರೆಸ್ಟ್ ಪ್ಲೇಟನ್ನು ಹಾಕೋಬೇಕು. ಎದೆ ಕವಚ ಅದನ್ನು ನಾವು ಹಾಕೋಬೇಕು. ಮತ್ತು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ಸಾರುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳು, ಅಂದರೆ ಸುವಾರ್ತೆಯನ್ನು ಸಾರುವುದಕ್ಕೆ ಸಿದ್ಧ ಮನಸ್ಸೆಂಬ ಸ್ಲಿಪ್ಪರ್ಗಳನ್ನು ನಾವು ಹಾಕೋಬೇಕು. ಸುವಾರ್ತೆ ಎಂಬ ಚಪ್ಪಲಿಗಳನ್ನು ನಾವು ಧರಿಸ್ಕೊಳ್ಬೇಕು. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ನಾವು ಹಿಡ್ಕೊಳ್ಬೇಕು, ಅದನ್ನು ಕೂಡ ನಾವು ಧರಿಸ್ಕೊಳ್ಬೇಕು. ಮತ್ತು ರಕ್ಷಣೆ ಎಂಬ ಶಿರಸ್ತ್ರಾಣ, ಅಂದರೆ ರಕ್ಷಣೆ ಎಂಬ ಹೆಲ್ಮೆಟನ್ನು ನಾವು ತಲೆಗೆ ಹಾಕೊಳ್ಬೇಕು. ಮತ್ತು ವಾಕ್ಯವೆಂಬ ಕತ್ತಿಯನ್ನು ಧರಿಸ್ಕೊಳ್ಬೇಕು. ಈ ಆಯುಧಗಳನ್ನು ನಾವು ಧರಿಸ್ಕೊಳ್ಳುವಾಗ ನಾವು ಜಯವನ್ನು ಹೊಂದಬಹುದು. ಮಕ್ಕಳೇ, ಇದಕ್ಕೆ ಸಂಬಂಧಪಟ್ಟ ಒಂದು ಹಾಡನ್ನು ಇವಾಗ ಕಲಿಯೋಣ, ಸರಿನಾ? ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ವೆ, ಧರಿಸಿಕೊಳ್ಳ್ವೆ, ನಾ ಧರಿಸಿಕೊಳ್ಳ್ವೆ. ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ವೆ. ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ಕವಚ, ಸುವಾರ್ತೆ ಎಂಬ ಪಾದರಕ್ಷೆನ ಧರಿಸಿಕೊಳ್ಳ್ವೆ. ಸತ್ಯವೆಂಬ ನಡುಕಟ್ಟು, ನೀತಿ ಎಂಬ ಕವಚ, ಸುವಾರ್ತೆ ಎಂಬ ಪಾದರಕ್ಷೆನ ಧರಿಸಿಕೊಳ್ಳ್ವೆ. ಧರಿಸಿಕೊಳ್ಳ್ವೆ, ನಾ ಧರಿಸಿಕೊಳ್ಳ್ವೆ. ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ವೆ.
ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ, ವಾಕ್ಯವೆಂಬ ಕತ್ತಿಯಾನ ಧರಿಸಿಕೊಳ್ಳ್ವೆ. ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ, ವಾಕ್ಯವೆಂಬ ಕತ್ತಿಯಾನ ಧರಿಸಿಕೊಳ್ಳ್ವೆ. ಧರಿಸಿಕೊಳ್ಳ್ವೆ, ನಾ ಧರಿಸಿಕೊಳ್ಳ್ವೆ. ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ವೆ. ಧರಿಸಿಕೊಳ್ಳ್ವೆ, ನಾ ಧರಿಸಿಕೊಳ್ಳ್ವೆ. ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ವೆ.